ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಅಶೋಕಸ್ತಾರಣಸ್ತಾರಶೂರಶೌರಿರ್ಜನೇಶ್ವರಃ ಅನುಕೂಲಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ನಾವು ಅನುಕೂಲ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಭಗವಂತನು ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅಂಥವನನ್ನು ಲಕ್ಷ್ಮೀದೇವಿ ಮೊದಲುಕೊಂಡು ತೃಣಾಂತ ಪರ್ಯಂತ ಯಾರಿಗೂ ಸಾಕಲ್ಯೇನ ಸಮಗ್ರೇಣ ಅವನನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಎಲ್ಲ ಜೀವರು ಅವರವರ ಯೋಗ್ಯತಾನುಸಾರ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಇವತ್ತು ಗಂಗಾದಿಕೂಲಮನುಸೃತ್ಯ ವಿದ್ಯಮಾನಃ ಅನುಕೂಲಃ. ಇವನು ಗಂಗಾದಿ ನದಿಗಳ ದಡವನ್ನು ಅನುಸರಿಸಿ ಇರ್ತಾನಂತೆ ಭಗವಂತ. ಅಂದರೆ ಗಂಗಾದಿ ನದಿಗಳ ದಡದಲ್ಲಿರ್ತಾನೆ ಅಂತ ಹೇಳಿದರೆ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬಹುದು. ಹರಿದ್ವಾರ ಮತ್ತು ಬದರಿಯಲ್ಲಿ ಗಂಗಾ ನದಿಯನ್ನು ಅಳಕನಂದ ಅಂತಾರೆ, ಹರಿದ್ವಾರದ ಹತ್ರ ಬಂದರೆ ಗಂಗಾ ಅಂತಾರೆ. ಮತ್ತು ಗಂಗಾ ದಡದಲ್ಲಿ ಕಾಶಿಯಲ್ಲಿ ಬಿಂದು ಮಾಧವ ಕ್ಷೇತ್ರ. ಈ ರೀತಿಯಾಗಿ ಗಂಗಾದಿ ನದಿಗಳ ದಡವನ್ನು ಅನುಸರಿಸಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿನ್ನಿಷ್ಟು ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ. ಜಲಾಶಯಂ ಸಮಾರಭ್ಯ ಯಾವದ್ಧಸ್ತ ಚತುಷ್ಟಯಂ ತಾವನ್ನಾರಾಯಣ ಕ್ಷೇತ್ರಂ ತತ್ರ ಸನ್ನಿಹಿತೋ ಹರಿಹಿ ಅಂತ ಹೇಳ್ತಾ ಇದ್ದ ಸ್ಮೃತಿ ವಾಕ್ಯ. ಈ ಜಲಾಶಯದಿಂದ ಎಲ್ಲಿ ಜಲಾಶಯಗಳಿರುತ್ತೋ ಅಲ್ಲಿಂದ 4 ಹಸ್ತಗಳಷ್ಟು ದೂರದವರೆಗೂ ನಾರಾಯಣ ಕ್ಷೇತ್ರ ಎಂದು ಕರೆಯಲ್ಪಡುತ್ತೆ ಅಂತ ಹೇಳ್ತಾರೆ. ಹಸ್ತ ಎಂಬುದು ನಮಗೆ ಡಿಸ್ಟೆನ್ಸ್ನ ಅಳಿಲಿಕ್ಕೆ ಒಂದು ಮೆಷರ್ಮೆಂಟ್ ಹಿಂದಿನ ಕಾಲದಲ್ಲಿ. ಆ 4 ಹಸ್ತಗಳ ಯಾವ ಜಲಾಶಯಗಳಿದೆ ಅಲ್ಲಿಂದ 4 ಹಸ್ತಗಳಷ್ಟು ದೂರದವರೆಗೆ ಅದು ನಾರಾಯಣ ಕ್ಷೇತ್ರ ಅಂತನಿಸಿ ಅಲ್ಲಿ ಶ್ರೀಹರಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅಂತ ಹೇಳ್ತಾ ಇದ್ದ. ಹೌದು, ನೀವು ಸಾಮಾನ್ಯವಾಗಿ ನೋಡ್ರಿ, ಯಾವ ತೀರ್ಥಕ್ಷೇತ್ರಗಳು ಯಾವುದೇ ಆಗಲಿ, ಹರಿಕ್ಷೇತ್ರಗಳಾಗಲಿ ವಾಯುದೇವರ ಕ್ಷೇತ್ರಗಳಾಗಲಿ 99% ಎಲ್ಲ ನದಿಗಳ ದಡದಲ್ಲೇ ಇರುತ್ತೆ. ನೀವು ಯಾವ ಕ್ಷೇತ್ರ ಹರಿದ್ವಾರ, ಕಾಶಿ ಮತ್ತು ನೀವು ಯಾವುದೇ ಶ್ರೀರಂಗ ಕ್ಷೇತ್ರ, ಇನ್ನು ಮತ್ತು ವಾಯುದೇವರ ಕ್ಷೇತ್ರಗಳು ಅಷ್ಟೇ.
ಎಲ್ಲ ಸಾಧ್ಯವಾದಷ್ಟು ನದಿಗಳು ಅಥವಾ ಜಲಾಶಯಗಳ ಒಂದು ಸರೋವರಗಳ ಒಂದು ಸನ್ನಿಧಾನದಲ್ಲೇ ಇರುತ್ತೆ. ಆದ ಕಾರಣ ಆ ಜಲಾಶಯದಿಂದ 4 ಹಸ್ತಗಳ ದೂರದವರೆಗೂ ಅದು ನಾರಾಯಣ ಕ್ಷೇತ್ರ ಅನಿಸಿಕೊಂಡು ಅಲ್ಲಿ ಶ್ರೀಹರಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅಂತ ಹೇಳ್ತಾರೆ. ಆದ ಕಾರಣವೇ ನಾವು ಈ ದೇವಾಲಯ ನಿರ್ಮಾಣಗಳನ್ನು ಮಾಡಬೇಕು ಅಂತ ಹೇಳಿದರೆ ನದಿಗಳು, ತಟಾಕಗಳು, ಕೆರೆಗಳು ಇವುಗಳ ಒಂದು ತೀರದಲ್ಲೇ ಕಟ್ಟಬೇಕು ಅಂತ ಹೇಳ್ತಾರೆ. ಸುಮಧ್ವ ವಿಜಯದಲ್ಲಿ ಆಚಾರ್ಯರ ಒಂದು ಭಾಷ್ಯದ ಮಹತ್ವವನ್ನು ಹೇಳುತ್ತಾ ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀಹರಿವೇಶ್ಮಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥ ಈಗ ಭಾಷ್ಯಮಾಲಿಖತು ಅಂತ ಹೇಳ್ತಾರೆ. ಆಚಾರ್ಯರ ಭಾಷ್ಯದಲ್ಲಿ ಒಂದು ಅಕ್ಷರ ಬರೆದರೆ ಎಷ್ಟು ಪುಣ್ಯ ಬರುತ್ತೆ? ಒಂದು ಅಕ್ಷರ ಬರೆದರೆ ಪವಿತ್ರವಾದ ಗಂಗಾ ನದಿಯ ದಡದಲ್ಲಿ, ಅಂದರೆ ಗಂಗಾ ನದಿಯ ಅಲೆಗಳು ಅಪ್ಪಳಿಸುವಂತಹ ದಡದಲ್ಲಿ ಭವ್ಯವಾದ ದಿವ್ಯವಾದ ವಿಷ್ಣು ಮಂದಿರವನ್ನು ನಿರ್ಮಾಣ ಮಾಡಿ ವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡೋದೇ ಅಲ್ಲದೆ ಆಚಂದ್ರತಾರಾರ್ಕವಾಗಿ ಧೂಪ ದೀಪ ನೈವೇದ್ಯಗಳಿಂದ ನಿತ್ಯ ಪೂಜಾದಿ ವ್ಯವಸ್ಥೆಗಳನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಆಚಾರ್ಯರ ಭಾಷ್ಯದಲ್ಲಿ ಒಂದು ಅಕ್ಷರ ಬರೆದ್ರೆ ಬರುತ್ತೆ. ಅರ್ಥಾತ್ ಏನು? ಗಂಗಾ ನದಿಯ ದಡದಲ್ಲಿ ಭವ್ಯವಾದ ದಿವ್ಯವಾದ ಹರಿಮಂದಿರ ಕಟ್ಟಿದರೆ ವಿಪರಿ ಅನಂತ ಪುಣ್ಯ ಅಂತ ಅದೇ ಹೇಳ್ತಾ ಇದ್ದಾರೆ. ಈ ಜಲಾಶಯಗಳು, ನದಿಗಳ ಒಂದು ಸ್ವಲ್ಪ ದೂರದವರೆಗೂ ಅವೆಲ್ಲವೂ ನಾರಾಯಣ ಕ್ಷೇತ್ರ, ಹರಿಕ್ಷೇತ್ರ ಅಂತ ಅನಿಸಿಕೊಳ್ಳುತ್ತೆ. ಅರ್ಥಾತ್ ಅಂದರೆ ಗಂಗಾದಿ ನದಿಗಳ ಅವುಗಳನ್ನು ದಡಗಳನ್ನು ಅನುಸರಿಸಿ ಇರ್ತಾನೆ. ಆದ ಕಾರಣ ಅಂದರೆ ಜಲಾಶಯಗಳ ದಡವನ್ನು ಅನುಸರಿಸಿರ್ತಾನೆ. ಆದ ಕಾರಣ ಅವನಿಗೆ ಅನುಕೂಲ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಜಿಜ್ಞಾಸೆಗೆ ಬಂದರೆ ರಾಮಾನುಜಾಚಾರ್ಯರು ಸುಖ ಎಂಬ ಗುಣವನ್ನು ಇದಂ ಮಮ ಅನುಕೂಲಂ ಎಂಬ ಒಂದು ಜ್ಞಾನರೂಪ ಅಂತ ಹೇಳಿ, ಈ ಜ್ಞಾನಕ್ಕಿಂತ ಬೇರೆಯಾದಂತಹ ಸುಖ ಎಂಬ ಗುಣ ಇಲ್ಲ ಅಂತ ಹೇಳ್ತಾರೆ ರಾಮಾನುಜಾಚಾರ್ಯ. ಇದು ಸರಿಯೇ ಅಂತ ಹೇಳಿದರೆ, ಭಗವಂತ ಹಾಗೆ ಹೇಳಿರುವುದು ಅಂದರೆ ಸುಖವನ್ನು ರಾಮಾನುಜಾಚಾರ್ಯರು ಜ್ಞಾನರೂಪ ಅಂತ ಹೇಳಿದ್ದು ಯುಕ್ತವಲ್ಲ. ಯಾಕೆ ಅಂತ ಹೇಳಿದರೆ, ಸುಖರೂಪನಾದ ಭಗವಂತನನ್ನು ಅನುಕೂಲ ಜ್ಞಾನ ಸ್ವರೂಪನು ಅಂತ ಹೇಳಬೇಕಾಗಿತ್ತು. ಭಗವಂತ ಅನುಕೂಲ ಜ್ಞಾನರೂಪನು ಅಂತ ಹೇಳದೆ ಅನುಕೂಲನು ಅಂತ ಹೇಳಿರೋದರಿಂದ ಸುಖವನ್ನು ರಾಮಾನುಜಾತಿ ಇದಂ ಮಮ ಅನುಕೂಲಂ ಅಂತ ಹೇಳೋದು ಜ್ಞಾನರೂಪ ಅಂತ ಹೇಳಿದ್ದು ಸರಿಯಲ್ಲ. ಅರ್ಥಾತ್ ಏನು ಅಂತ ಹೇಳಿದರೆ, ಭಗವಂತ ಜ್ಞಾನಾನಂದಮಯನಾಗಿದ್ದಾನೆ. ಜ್ಞಾನ ಆನಂದಗಳೇ ದೇಹವಾಗಿ ಉಳ್ಳವನಾಗಿದ್ದಾನೆ. ಆದ ಕಾರಣ ಭಗವಂತನು ಅನುಕೂಲ ಜ್ಞಾನರೂಪನು ಅಂತ ಹೇಳಬೇಕು. ಆದ ಕಾರಣ ಸುಖವು ಜ್ಞಾನರೂಪವಲ್ಲ ಇದಂ ಮಮ ಅನುಕೂಲಂ ಅಂತ ಸುಖ ಎಂಬ ಗುಣವನ್ನು ಜ್ಞಾನರೂಪ ಅಂತ ಹೇಳಿದ್ದು ಅಲ್ಲ. ಜ್ಞಾನಕ್ಕಿಂತ ಅತಿರಿಕ್ತವಾದ ಸುಖ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಯಾಕೆ ಅಂದರೆ ಭಗವಂತನು ಸುಖರೂಪನಾದ ಭಗವಂತನು ಅನುಕೂಲ ಜ್ಞಾನರೂಪ ಅಂತ ಹೇಳಬೇಕೇ ಹೊರತು, ಯಾಕೆ ಅಂದರೆ ಭಗವಂತ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನಾಗಿದ್ದಾನೆ. ಆದ ಕಾರಣ ಆ ರೀತಿ ಹೇಳೋದು ಸರಿಯಲ್ಲ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ನಮಗೆ ಅನುಕೂಲ ಎಂಬುವಂತಹ ಭಗವಂತನ ನಾಮವನ್ನು ಓಂ ಅನುಕೂಲಾಯ ನಮಃ, ಓಂ ಪುರೂಣಿ ದೃಷ್ಣವಾಭರ ತ್ವಂ ಹಿ ಶೃಣಿಷ್ವೇ ವಸೋ ಇಂದ್ರ ಇತ್ಸೋಮಪ ಏಕ ಇಂದ್ರ ಸುತಪ ವಿಶ್ವಾಯು ಅಂತರ್ದೇವಾನ್ ಮರ್ತ್ಯಾಂಶ್ಚ ವಸೋ. ನಮ್ಮ ಹಿತಕ್ಕಾಗಿ ಬಳಿ ನಮ್ಮ ಹತ್ರಿ ವಾಸಿಸುವಂತಹ ದೃಷ್ಣೋ
ಶತ್ರುಗಳನ್ನೆದುರಿಸುವ ಇಂದ್ರ, ಇಂದ್ರನೇ ಪುರೋಣಿ, ಬಹಳವಾದ ಸ್ತೋತ್ರಗಳನ್ನು ತ್ವಂ ನೀನು ಶೃಣ್ವೀಷೆ ಕೇಳುತ್ತೀಯ. ಕೇಳಿ ಪುರೋಣಿ ಬಹಳವಾಗಿರುವ ವಸು ಸಂಪತ್ತನ್ನು ಚೆನ್ನಾಗಿ ಭರ ನಮಗೆ ಕೊಡು. ಸೋಮಪಾಹ ಸೋಮರಸ ಸವಿದ ಏಕಃ ಸರ್ವೋತ್ತಮನಾದ ಇಂದ್ರ ಇತ್ ಭಗವಂತನೇ ಶುತಪಃ ಸೋಮಯಾಗಿಯ ರಕ್ಷಕ ವಿಶ್ವಾಯು ಪೂರ್ಣಾಯಪ್ರದನೂ ಅವನೇ. ಇಂದ್ರ ಆ ಇಂದ್ರನೇ ಮರ್ತ್ಯಾನ್ ಮನುಷ್ಯರನ್ನು ದೇವಾನ್ ದೇವತೆಗಳನ್ನು ಅಂತಹ ಒಳಗಿದ್ದು ನಿಯಮಿಸುವವನು. ಇದು ಪ್ರಸಿದ್ಧ. ಹೇ ಹರಿ, ನೀನು ಭಕ್ತರ ಬಳಿ ವಾಸ ಮಾಡ್ತೀಯ. ಭಕ್ತವತ್ಸಲ, ಭಕ್ತ ರಕ್ಷಕನಾಗಿರುವುದು, ಭಕ್ತವತ್ಸಲನಾಗಿರುವುದು ನಿನ್ನ ಸ್ವಭಾವ. ಅದರಿಂದಾಗಿ ನೀನು ಯಾವಾಗೂ ಭಕ್ತರ ಬಳಿಯೇ ಇರ್ತೀಯ. ಇದು ನೀನು ಭಕ್ತರ ಹಿತಕ್ಕಾಗಿ ಹಿಡಿದಿರುವಂತಹ ವ್ರತ, ಒಂದು ನಿಯಮ. ಅದಕ್ಕೆ ಭಗವಂತ ಎಷ್ಟು ಭಕ್ತವತ್ಸಲ ಅಂತ ಹೇಳಿದರೆ, ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಸುಲಭನು ತನ್ನವರನು ಅರಗಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಆದ ಕಾರಣ ಭಗವಂತ ತನ್ನ ಭಕ್ತರ ಬಳಿ ಯಾವಾಗೂ ಇರ್ತಾನೆ. ಅದು ಭಕ್ತವತ್ಸಲ, ಭಕ್ತರನ್ನು ರಕ್ಷಣೆ ಮಾಡೋದು, ಭಕ್ತರನ್ನು ಅನುಗ್ರಹ ಮಾಡೋದು ಎಂಬುದು ಅವನ ಒಂದು ವ್ರತವಾಗಿ ಹಿಡಿದಿದ್ದಾನೆ, ನಿಯಮ. ಅದು ಅವನ ಸ್ವಭಾವವಾಗಿದೆ. ಹೇ ಸ್ವಾಮಿ, ನಮ್ಮ ಸ್ತೋತ್ರಗಳನ್ನೆಲ್ಲ ನೀನು ಕೇಳಿ ಸಂತುಷ್ಟನಾಗಿ ನಮಗೆ ಸಂಪತ್ತನ್ನು ಕೊಡು. ನೀನು ಸೋಮರಸವನ್ನು ಸವಿಯುವ ಒಂದು ಸರ್ವಶ್ರೇಷ್ಠನಾಗಿದ್ಯ. ನೀನು ನಾವು ಮಾಡುವ ಯಾಗದ ರಕ್ಷಕನಾಗಿದ್ಯ. ಹೌದು, ಯಾಗದ ರಕ್ಷಕ. ವಿಶ್ವಾಮಿತ್ರರು ರಾಮಚಂದ್ರನನ್ನು ಕಾಡಿಗೆ ಕರ್ಕೊಂಡು ಹೋಗಿ ಬ್ರಾಹ್ಮಣರು ಮಾಡುವಂತಹ ಯಜ್ಞಗಳನ್ನು ನಾಶ ಮಾಡ್ತಾ ಇರುವಂತಹ ತಾಟಕಿ ಮೊದಲಾದಂತಹ ರಾಕ್ಷಸನ ಸಂಹಾರ ಮಾಡಿದ್ದಾನೆ. ಆಯುಷ್ಯನ್ನು ಸಾರ್ಥಕಪಡಿಸುವ ಸ್ವಾಮಿ. ನಮ್ಮ ಆಯುಷ್ ಸಾರ್ಥಕವಾಗಬೇಕು ಅಂದರೆ ನಿನ್ನ ಅನುಗ್ರಹದಿಂದ, ನಿನ್ನ ಸೇವೆಯಲ್ಲಿ ನೀನು ನಮ್ಮನ್ನು ತೊಡಗಿಸುವಂತೆ ಮಾಡಿದರೆ ನಮ್ಮ ಆಯುಷ್ ಸಾರ್ಥಕ. ಅದಕ್ಕೆ ಗೋಪಾಲದಾಸ್ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನೀನು ಮನುಷ್ಯನ ಒಳಗೂ ದೇವತೆಗಳ ಒಳಗೂ ಇದ್ದು ಅಂತರ್ಯಾಮಿಯಾಗಿ ಇದ್ದು ಎಲ್ಲರನ್ನ ನಿಯಂತ್ರಣ ಮಾಡ್ತಾ ಇದೆಯಾ. ದೇವತೆಗಳಿಗೂ ಮನುಷ್ಯರಿಗೂ ಸರ್ವರಿಗೂ ಎಲ್ಲರಿಗೂ ನೀನು ನಿಯಾಮಕನಾಗಿದ್ಯಾ ಅಂತ ಹೇಳ್ತಾ, ವಿಶ್ವಾಯು ಅಂತರ್ದೇವಾನ್ ಮರ್ತ್ಯಾಂಶ್ಚ, ನೀನು ಮನುಜರಿಗೂ ದೇವತೆಗಳಿಗೂ ಅಂತಸ್ಥಿತನಾಗಿ ನಿಯಾಮಕನಾಗಿದ್ಯಾ. ಸರ್ವೇಷಾಂ ಅಂತಸ್ಥಿತ್ವ ಅನುಕೂಲೋ ವರ್ತತೆ ಇತಿ ನಿರುಕ್ತೇ ಅನುಕೂಲ ಮೂರ್ತಿರತ್ರ ವರ್ಣಿತಃ. ಅಂದರೆ ಎಲ್ಲರಲ್ಲಿ ನೀನು ಅಂತರ್ಯಾಮಿಯಾಗಿ ಅಂತಸ್ಥಿತನಾಗಿ ಒಳಗೆ ಇದ್ದುಕೊಂಡು ಅನುಕೂಲೋ ವರ್ತತೆ ಇತಿ, ಅವರ ಅನುಕೂಲವಾಗಿ ಅಂದರೆ ಅವರವರ ಯೋಗ್ಯತಾನುಸಾರ ಸ್ವರೂಪ ಗುಣಗಳಿಗೆ ಸ್ವಭಾವ ಗುಣಗಳಿಗೆ ಅನುಗುಣವಾಗಿ ನೀನು ವರ್ತಿಸುತ್ತಾ ಅವರಿಂದ ಅವರು ಆ ರೀತಿಯಾಗಿ ವರ್ತಿಸುವಂತೆ ಅವರನ್ನು ನಿಯಂತ್ರಣ ಮಾಡ್ತಾ ಎಲ್ಲರಲ್ಲೂ ಇದ್ದು ದೇವತೆಗಳು ಮನುಷ್ಯರಲ್ಲಿ ಇದ್ದು ನಿಯಾಮಕನಾಗಿದ್ದಿ. ಆದ ಕಾರಣ ನಿನಗೆ ಅನುಕೂಲ ಅಂತ ಭಗವಂತನಿಗೆ ಹೆಸರು ಅಂತ ಬೃಹತಿ ಸಹಸ್ರದ ಪ್ರಕಾರ ಹೇಳಿದ್ದಾಯಿತು. ಇನ್ನು ಇವತ್ತು ಶತಾವರ್ತ. ಈ ಶತಾವರ್ತ ಎಂಬುದರಲ್ಲಿ ನೀನು ಸೋಮರಸ ಸವಿಯುವರಲ್ಲಿ ಸರ್ವಶ್ರೇಷ್ಠನಾಗಿದ್ಯಾ ಅಂತ ಬೃಹತಿ ಸಹಸ್ರದಲ್ಲಿ ಬಂದಿದೆ. ಆ ಭಗವಂತ ಯಾರಿಗೆ ಸೋಮರಸವನ್ನು ಕುಡಿಯುವ ಅಧಿಕಾರವನ್ನು ಕೊಟ್ಟಿದ್ದಾನೆ ಎಂಬುವಂತೆಲ್ಲ ವಿಷಯಗಳು ಈ ಶತಾವರ್ತ ಎಂಬುವ ಭಗವಂತನ ನಾಮದ ವಿವರಣೆಯಲ್ಲಿ ಬರುತ್ತೆ. ನೋಡೋಣ. ಶತಾವರ್ತ ಅಂದರೆ ಏನು? ಶತಶಬ್ದೋ ಅನಂತವಾಚಿ, ಶಬ್ದೋ ಬಹುತ್ವ ವಚನ ಶತಮಿತಿ. ಆಚಾರ್ಯರು ಮಹಾಭಾರತಾತ್ಮ ನಿರ್ಣಯದಲ್ಲಿ ಹೇಳ್ತಾರೆ. ಇತಿ ನಿರೂಪಿತ ದಿಶಾ
ಧರ್ಮತ್ರಾಣಾಯ ಶತಮಾವರ್ತನಮವತಾರ ಅಸ್ಯ ಇತಿ ಶತಾವರ್ತಃ ಅಂತ ಹೇಳ್ತಾ ಇದೆ. ಭಗವಂತ ನೂರಾರು ಅವತಾರಗಳು ಉಳ್ಳವನು ಅಂತೇಳಿ. ಇಲ್ಲಿ 100 ಅವತಾರಗಳು ಅಂತ ಹೇಳಿದರೆ ಎಷ್ಟೋ ಬಾರಿ ಹೇಳಿದಂತೆ ಸಹಸ್ರ ಶಬ್ದ, ಶತಶಬ್ದ, ಅನಂತವಾಚಿ. ಶತ ಅಂತ ಹೇಳಿದರೆ 99+1 ಅಲ್ಲ, 101 - 1 ಅಲ್ಲ. ಶತಶಬ್ದೋ ಅನಂತವಾಚಿ. ಶಬ್ದೋ ಬಹುತ್ವವಚನ ಶತಮಿತಿ. ಶತ ಅಂತ ಹೇಳಿದರೆ ಅನಂತ ಅಂತ ಹೇಳ್ತೇವೆ. ಒಂದು ಸಭೆಗೆ ಎಷ್ಟು ಜನ ಬಂದಿದ್ದರು? 100 ಜನ ಬಂದಿದ್ದರು, ಸಹಸ್ರಾರು ಜನ ಬಂದಿದ್ದರು ಅಂತ ಹೇಳಿದರೆ 100 + 6 1000 + 6 1696 ಅಂತಲ್ಲ. ಬಹಳ ಜನ ಬಂದಿದ್ದರು. ಎಣಿಕೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುಷ್ಟು ಜನ ಬಂದಿದ್ದರು. ಆದ ಕಾರಣ ಭಗವಂತ ಇಲ್ಲಿ ಶತಶಬ್ದ ಅನಂತವಾಚಿ. ಶತ ಅಂದರೆ ಅನಂತ ಅಂತ ಇಟ್ಕೋಬೇಕು. ಅರ್ಥಾತ್ 100 ಅವತಾರಗಳು ಉಳ್ಳವನು. ಶತ ಆವರ್ತ ಅಂದರೆ ಅನಂತವಾದ ಅವತಾರಗಳು ಉಳ್ಳವನು. ಯಾಕೆ ಅಂತ ಹೇಳಿದರೆ ಧರ್ಮತ್ರಾಣಾಯ ಶತಮ ಆವರ್ತನಮವತಾರ ಅಸ್ಯ ಇತಿ ಶತಾವರ್ತ. ಧರ್ಮ ರಕ್ಷಣೆಗಾಗಿ ಶತಂ ಆವರ್ತನ ಅಂದರೆ 100 ಅವತಾರ. 100 ಅಂದರೆ 100 ಆವರ್ತಿಗಳು ಅಂದರೆ ಅನಂತವಾದ ಆವರ್ತನ. ಅನೇಕ ಸಾರಿ ಅನಂತವಾಗಿ ಅವತಾರವನ್ನು ಯಾವನಿಗೆ ಇದೆಯೋ ಅವನು ಶತಾವರ್ತಃ ಅಂತ ಹೇಳಿದರೆ ಭಗವಂತ ಧರ್ಮ ರಕ್ಷಣೆಗಾಗಿ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ? ನಾವು ಧರ್ಮ ರಕ್ಷಣೆಗಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಅಭ್ಯುತ್ಥಾನಂ, ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿ ಆತ್ಮಾನಂ ಸೃಜ. ಈ ರೀತಿಯಾಗಿ ಭಗವಂತ ಧರ್ಮ ರಕ್ಷಣೆಗಾಗಿ ಅನಂತವಾದ ಅವತಾರಗಳನ್ನು 100 ಅವತಾರಗಳನ್ನು ಇವನು ಮಾಡ್ತಾನಾದ ಕಾರಣ 100 ಅವತಾರಗಳು ಇವನಿಗೆ ಇದೆ. ಯಾವನಿಗೆ ಇದೆಯೋ ಅವನು ಶತಾವರ್ತ ಅಂದರೆ ಅನೇಕ ಅವತಾರಗಳು, ಅನಂತ ಅವತಾರಗಳು, ರೂಪಗಳು ಉಳ್ಳವನಾದ ಕಾರಣ ಭಗವಂತನಿಗೆ ಶತಾವತಾರ ಅಂತ ಹೆಸರು. ಇನ್ನು ಸುಖಾತ್ಮಕತ್ವಾತ್ ಶಾಹ, ವ್ಯಾಪ್ತತ್ವಾತ್ ತಾಹ, ಶಾಶ್ಚ ತೇ ತಾಶ್ಚ ಶತಾಃ, ಶತಾಃ ಆವರ್ತಾಃ ಅವತಾರಾಃ ಯಸ್ಯ ಸಹ ಶತಾವರ್ತಃ. ಇಲ್ಲಿ ಶತಾವರ್ತಃ ಅಂತ ಹೆಸರು. ಅದರಲ್ಲಿ ಶಾಹ ಸುಖಾತ್ಮಕತ್ವಾತ್, ಇವನು ಸುಖಾತ್ಮಕನಾಗಿದ್ದಾನೆ ಅಂದರೆ ಸುಖವೇ ಸ್ವರೂಪವಾಗಿ ಉಳ್ಳವನಾದ ಕಾರಣ ಇವನಿಗೆ ಶಾಹ ಅಂತ ಹೆಸರು. ವ್ಯಾಪ್ತತ್ವಾತ್ ಸರ್ವತ್ರ ವ್ಯಾಪ್ತನಾಗಿದ್ದಾನಾದ ಕಾರಣ ಇವನಿಗೆ ತಾಹ. ಶಾಶ್ಚ ತೇ ತಾಶ್ಚ ಅಂದರೆ ಸುಖಾತ್ಮಕವಾದ ಎಲ್ಲ ಕಡೆ ವ್ಯಾಪ್ತವಾದ ತಾಹ ಶತಾಹ ಆವರ್ತಾಹ 100 ಅವತಾರಗಳು. ಆವರ್ತಾಹ ಅಂದರೆ ಅವತಾರಗಳು. 100 ಅವತಾರಗಳು ಯಾವನಿಗೆ ಇದೆಯೋ ಅವನು ಶತಾವರ್ತಃ ಅಂದರೆ ಸುಖಾತ್ಮಕವಾದ ವ್ಯಾಪ್ತಗಳಾದ 100 ಅವತಾರಗಳು ಯಾವನಿಗೆ ಇದೆಯೋ ಅವನು ಶತಾವರ್ತಃ ಅಂದರೆ ಅನಂತ ಅವತಾರಗಳನ್ನು ರೂಪಗಳನ್ನು ತಾಳಿದವನಾದ ಕಾರಣ ಭಗವಂತನಿಗೆ ಶತಾವರ್ತಃ ಅಂತ ಹೆಸರು. ಇನ್ನು ಅವತಾರ ಹ್ಯಸಂಖ್ಯೇಯ ಹರೇಹೇ ಸತ್ವನಿಧೇರ್ದ್ವಿಜಾಃ ಯಥಾ ವಿದಾಸಿನಃ ಕುಲ್ಯಾಃ ಸರಸಃ ಸ್ಯುಃ ಸಹಸ್ರಶಃ ಏತೆ ಸ್ವಾಂಶಕಲಾಃ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಇವೆರಡು ಭಾಗವತ. ಇನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಏತೆ ಪ್ರೋಕ್ತಾವತಾರಾಃ ಮೂಲರೂಪಿ ಸ್ವಯಮೇವ ಅಂತ ಹೇಳ್ತಾರೆ. ಈ ಭಗವಂತ ಅನಂತ ಅವತಾರಗಳು ಉಳ್ಳವನು, 100 ಅವತಾರಗಳುಳ್ಳವನು, ಸಹಸ್ರಾರು ಅವತಾರಗಳುಳ್ಳವನು ಅಂತೇಳಿದರೆ ಒಂದು ವಾಟರ್ ಫಾಲ್ಸ್ ಮೇಲದಿಂದ ನೀರು ಕೆಳಗೆ ಬೀಳ್ತಾ ಇರುತ್ತೆ.
ಜೋಗ್ ವಾಟರ್ ಫಾಲ್ಸು, ನಯಾಗರ ವಾಟರ್ ಫಾಲ್ಸು ಅಂತೆಲ್ಲ ನಾನು ನೋಡಿ. ಅದು ಎಲ್ಲಿ ಬೀಳುತ್ತೆ? ಮೇಲೆ ನೀರು ತುಂಬಿದ್ದು, ಮೇಲೆ ನೀರು ತುಂಬಿರುವ ಜಾಗದಿಂದ ಕೆಳಕ್ಕೆ ನೀರು ಬೀಳುತ್ತೆ. ಅದೇ ವಾಟರ್ ಫಾಲ್ಸ್ ಅಂತ ಹೇಳ್ತೇವೆ. ಎತ್ತರದ ಒಂದು ಸರೋವರದಿಂದ ಸಾವಿರಾರು ತೊರೆಗಳು ಹರಿಯುವಂತೆ, ಸಾವಿರಾರು ಪ್ರವಾಹಗಳು ಆ ನೀರು ಮೇಲಿನಿಂದ ವಾಟರ್ ಫಾಲ್ಸ್ ಒಳಗೆ ಎಷ್ಟು ಸಣ್ಣ 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 ಪ್ರವಾಹಗಳು ಸೇರಿ ನಮಗೇನಾಗತ್ತೆ, ಇಷ್ಟು ದಪ್ಪವಾಗಿ ನೀರು ಬೀಳುವಂತೆ ಕಾಣುತ್ತೆ. ಆದರೆ ಸಾವಿರಾರು ವಾಟರ್ ಫ್ಲೋಸ್, ಸಣ್ಣ ಸಣ್ಣವಾದಂತಹ ಆ ಪ್ರವಾಹಗಳು ಬೀಳ್ತಾ ಇರುತ್ತೆ. ನಮಗೆ ಆ ಸಣ್ಣ ಸಣ್ಣ ಪ್ರವಾಹಗಳೆಲ್ಲ ಸೇರಿ ಒಂದು ದೊಡ್ಡ ಇಷ್ಟು ದಪ್ಪದ ಅಗಲಗಿನ ಒಂದು ಪ್ರವಾಹದಂತೆ ನಮಗೆ ಕಾಣುತ್ತೆ. ಹಾಗೆ ಆ ಎತ್ತರ ಸರೋವರದಿಂದ ಸಾವಿರಾರು ತೊರೆಗಳು ಹರಿಯುವಂತೆ ಗುಣಗಳ ಸಮುದಾಯಕ್ಕೆ ನಿಧಿಯಾಗಿದ್ದಾನೆ ಭಗವಂತ. ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಅವನಲ್ಲಿ ಗುಣಗಳು ಹೇಗಿದೆ ಅಂತ ಹೇಳಿದರೆ ಗುಣನಿಧಿಯಾಗಿದ್ದಾನೆ ಭಗವಂತ. ಅಂತಹ ಭಗವಂತ ಹೇಗೆ ಎತ್ತರ ಸರೋವರದಿಂದ ಸಾವಿರಾರು ಪ್ರವಾಹಗಳು ಹರಿಯುತ್ತೋ ಹಾಗೆ ಶ್ರೀಹರಿ ಅಸಂಖ್ಯಾತವಾದ ಅವತಾರಗಳು, ಶ್ರೀಹರಿಯ ಅಸಂಖ್ಯಾತವಾದ ಅವತಾರಗಳು ಶ್ರೀಹರಿಗೆ ಇದೆ ಅಂತ ಭಾಗವತದಲ್ಲಿ ಉಗ್ರಸ್ರವಸ್ಸು ಹೇಳ್ತಾನೆ. ಈ ಅವತಾರಗಳಿಗೆಲ್ಲ ಮೂಲರೂಪಿ ಯಾವುದು? ಪದ್ಮನಾಭರೂಪಿ ಭಗವಂತನದೇ ಅವತಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದಾರೆ, ಅವೆಲ್ಲವೂ ಕೂಡ ಪದ್ಮನಾಭರೂಪಿ ಮೂಲರೂಪಿ ಅವತಾರ, ಅವನ ಅವತಾರದಿಂದ ಬಂದಿದೆ. ಅವನು ಏನೇನು ಸಹಸ್ರಾರು ಅನಂತವಾದ ಅವತಾರಗಳನ್ನು ಮಾಡಿದ್ದಾನೆ, ರೂಪಗಳನ್ನು ತಾಳಿದ್ದಾನೆ, ಅವೆಲ್ಲವೂ ಕೂಡ ಮೂಲರೂಪಿ ಸ್ವಯಮೇ. ಅವೆಲ್ಲವೂ ಸುಖಾತ್ಮಕವಾಗಿದೆ, ವ್ಯಾಪ್ತವಾಗಿದೆ. ಅವೆಲ್ಲವೂ ಮೂಲರೂಪಿಯಾಗಿ ಏತೇ ಪ್ರೋಕ್ತಾ ಅವತಾರಾ ಮೂಲರೂಪಿ ಸ್ವಯಮೇವ. ಆಚಾರ್ಯ ವಿವರಣೆ ಕೊಡ್ತಾರೆ, ಆ ಎಲ್ಲ ಅವತಾರಗಳು ಮೂಲರೂಪವಾಗಿದೆ, ಭಗವಂತನ ಸ್ವಯಂ ಮೂಲರೂಪವೇ ಆಗಿದೆ. ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ಥೂ ಭಗವಾನ್ ಸ್ವಯಂ. ಏನು ಈ ಅವತಾರಗಳು ಎಲ್ಲವೂ ಇದೆ, ಅವೆಲ್ಲವೂ ಭಗವಂತನ ಸ್ವಯಂ ಮೂಲರೂಪವೇ ಆಗಿದೆ. ಅರ್ಥಾತ್ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ನಾವು ಭೇದವಿಲ್ಲ, ಅಭೇದವನ್ನೇ ನೋಡಬೇಕು ಎಂಬ ಪ್ರಮೇಯ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಎತ್ತರವಾದ ಸರೋವರದಿಂದ ಸಹಸ್ರಾರು ಪ್ರವಾಹಗಳು ಬೀಳ್ತಾ ಇದ್ದು ಅದೆಲ್ಲದಕ್ಕೂ ಮೂಲ ಯಾವುದು ಅಂತ ಹೇಳಿದರೆ, ಎಷ್ಟೇ ಪ್ರವಾಹಗಳು ಮೇಲಿಂದ ವಾಟರ್ ಫಾಲ್ಸ್ ಬೀಳ್ತಾ ಇದ್ದರು ಅದಕ್ಕೆ ಮೂಲ ಯಾವುದು? ಎತ್ತರದಲ್ಲಿರೋ ಸರೋವರ. ಹಾಗೆ ಭಗವಂತನಿಂದ ಎಷ್ಟು ಅವತಾರಗಳು ಹೊರಹೊಮ್ಮಿದರೂ ಬಂದರೂ ಅದೆಲ್ಲದಕ್ಕೂ ಮೂಲರೂಪಿ ಭಗವಂತನೇ ಆಗಿದ್ದಾನೆ. ಅದೆಲ್ಲವೂ ಕೂಡ ಭಗವಂತನ ಸ್ವರೂಪಾತ್ಮಕವಾಗೇ ಇದೆ. ಅವನು ಬೇರೆ ಅಲ್ಲ, ಆ ಅವತಾರಗಳು ಬೇರೆ ಅಲ್ಲ ಅಂತ ಹೇಳ್ತಾ, ಆದ ಕಾರಣ ಅವನಿಗೆ ಶತಾವರ್ತ ಅಂತ ಹೆಸರು. ಇನ್ನು ನಾನು ಇಷ್ಟಕ್ಕೆ ಮುಂಚೆ ಹೇಳಿದಂತೆ ಸೋಮರಸ ಕುಡಿಯುವವರಲ್ಲಿ ಸರ್ವಶ್ರೇಷ್ಠನಾಗಿದ್ದಾನೆ ಭಗವಂತ ಅಂಥೇಳಿ ನಾವು ಅನುಕೂಲ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳುವಾಗ ಬೃಹತಿ ಸಹಸ್ರದಲ್ಲಿ ಹೇಳಿಕೊಂಡಿದ್ದೇವೆ. ಇದು ಹೇಳ್ತಾ ಇದ್ದಾನೆ, ಇಲ್ಲಿ ಹೇಳ್ತಾ ಇದ್ದಾರೆ, ಶತಂ ಶತಸಂಖ್ಯಾಕಾನ್ ದೇವಾನ್ ಸೋಮಾಧಿಕಾರಿತ್ವೇನ ಆವರ್ತಯತಿ ಪ್ರವರ್ತಯತಿ ಇತಿ ಶತಾವರ್ತಃ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ನವಕೋಟ್ಯೋ ಹಿ ದೇವಾನಾಂ ತೇಷಾಂ ಮಧ್ಯೆ ಶತಸ್ಯತು ಸೋಮಾಧಿಕಾರೋ ವೇದೋಕ್ತೋ ಬ್ರಹ್ಮಣಿ 200. ಇನ್ನು ತತ್ವದೀಪಿಕಾದಲ್ಲಿ ಯಥಾ ನವಕೋಟೀನಾಂ ದೇವಾನಾಂ ಮಧ್ಯೆ ಶತಮೇವ ಸೋಮಾಧಿಕಾರಿಣಃ ಪ್ರಧಾನ ವಾಯು ವಸು ರುದ್ರಮರುದಾದಿತ್ಯಾದಯೋ ವಿಶ್ವೇ ದೇವಾಃ ಬೃಹಸ್ಪತಿಃ ಪಿತೃಪತಯಃ ಅಶ್ವಿನೌ ರುಭವೋ ದ್ಯಾವಾ ಪೃಥಿವ್ಯಂತಾಃ
ದ್ವೇ ಬ್ರಹ್ಮಣಿ ಪರಾವರೇ ಪರಂ ವಿಷ್ಣುವಾಖ್ಯಮವರಂ ಚತುರ್ಮುಖಂ ಅಂತ ಹೇಳಿದರು. ನವಕೋಟಿ ದೇವತೆಗಳು. ಆ ನವಕೋಟಿ ದೇವತೆಗಳಲ್ಲಿ ಚತುರ್ಮುಖ ಪರಾವರ ಬ್ರಹ್ಮನನ್ನು ಬಿಟ್ಟರೆ ಪ್ರಧಾನ ವಾಯುವು, ಅಷ್ಟವಸುಗಳು, ಏಕಾದಶ ರುದ್ರರು, 49 ಮರುತ್ತುಗಳು, 12 ಆದಿತ್ಯರು, 10 ವಿಶ್ವೇ ದೇವತೆಗಳು, ಬೃಹಸ್ಪತಿ, 3 ಜನ ಪಿತೃಪತಿಗಳು, 2 ಅಶ್ವಿನಿ ದೇವತೆಗಳು, ಋಭು, ದ್ಯೌ ಹಾಗೂ ಪೃಥಿವಿ. ಹೀಗೆ 100 ಜನಕ್ಕೆ ಸೋಮಪಾನ ಅಧಿಕಾರವನ್ನು ಭಗವಂತ ಅವರಿಗೆ ಸಿಗುವಂತೆ, ಅವರು ಸೋಮಪಾನ ಅಧಿಕಾರಿಗಳಾಗುವಂತೆ ಭಗವಂತ ಮಾಡಿದ್ದಾನೆ. ಆದ ಕಾರಣ ಶತಾವರ್ತ 100 ಜನ ದೇವತೆಗಳಿಗೆ ಸೋಮಪಾನ ಕುಡಿಯುವುದಕ್ಕೆ ಅಧಿಕಾರ ಬರುವಂತೆ ಮಾಡಿದ್ದಾನಾದ ಕಾರಣ ಅವನಿಗೆ ಶತಾವರ್ತ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಇದರಲ್ಲಿ ಪ್ರಧಾನವಾಯು, ಅಷ್ಟವಸುಗಳು, ಏಕಾದಶ ರುದ್ರರು ಇವೆಲ್ಲ ನಾವು ಅಲ್ಲಿ ಅಷ್ಟವಸುಗಳು 8 ಜನ ಇದ್ದಾರೆ, ಏಕಾದಶ ರುದ್ರರಿದ್ದಾರೆ, 49 ಮರುತ್ತರು, 12 ಆದಿತ್ಯರು, 10 ವಿಶ್ವೇ ದೇವತೆಗಳು. ಇವೆಲ್ಲವೂ ಕೂಡ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಬೇರೆ ಕಡೆ ನಾವು ಬೇರೆ ಶಾಸ್ತ್ರಗಳಲ್ಲಿ, ಬೇರೆ ಗ್ರಂಥಗಳಲ್ಲಿ, ಹರಿಕಥಾಮೃತಸಾರದಲ್ಲಿ ಅಷ್ಟವಸುಗಳು ಯಾರು, 49 ಮರುತ್ತುಗಳು ಯಾರು, 12 ಆದಿತ್ಯರು, 10 ವಿಶ್ವೇ ದೇವತೆಗಳು, ಇವೆಲ್ಲ ಯಾರು ಏನು ಅಂತ ಕೊಟ್ಟಿದ್ದಾರೆ. ಇವರೆಲ್ಲರೂ ದೇವತೆಗಳೆಲ್ಲರೂ ಇದ್ದಾರೆ. ಎಲ್ಲ ದೇವತೆಗಳಿಗೂ ಸೋಮಪಾನ ಅರ್ಹರಲ್ಲ, ಅವರು ಸೋಮಪಾನಾರ್ಹರಲ್ಲ. ಅವರಲ್ಲಿ ಭಗವಂತ 100 ಜನಕ್ಕೆ ಮಾತ್ರ ಅವನು ಸೋಮಪಾನವನ್ನು ಮಾಡುವುದಕ್ಕೆ ಅಧಿಕಾರವನ್ನು ಕೊಟ್ಟು ಅವರನ್ನು ಸೋಮಪಾನಾರ್ಹರನ್ನಾಗಿ ಮಾಡಿದ್ದಾನೆ. ಎಷ್ಟು ಜನ? 100 ಜನನ್ನು. 100 ಜನನ್ನು ಸೋಮಪಾನ ಮಾಡುವಂತೆ ಅಧಿಕಾರವನ್ನು ಕೊಟ್ಟು ಅವರನ್ನು ಆ ರೀತಿಯಾಗಿ ಕುಡಿಯುವಂತೆ ಪ್ರವರ್ತಿಸುವಂತೆ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ಶತಾವರ್ತ ಅಂತ ಹೆಸರು. ಇನ್ನು ಮತ್ತು ಈ ಸೋಮಪಾನಕ್ಕೆ ಯೋಗ್ಯರಾದ ದೇವತೆಗಳನ್ನು ತತ್ವಾಭಿಮಾನಿ ದೇವತೆಗಳಾಗಿ ಪ್ರವರ್ತಿಸುವಂತೆ ಮಾಡಿದ್ದಾನೆ. ಮತ್ತು 100 ಜನ ಸಂಸಾರ ಯೋಗ್ಯರನ್ನು ಸಂಸಾರದಲ್ಲಿ ಒದ್ದಾಡುವಂತೆ ಮಾಡಿದ್ದಾನೆ. ಮೊದಲಾದ ಈ ವಿಷಯಗಳೆಲ್ಲ ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.